ಸರ್ ನಾನು ಆಕ್ಚುಲಿ ಮುಂಬೈಯಲ್ಲಿ ಆನೆ ಮಾವುತನ್ ಕೆಲಸ ಮಾಡ್ತಿದ್ದೆ. ಅಂದ್ರೆ ಈ ಆನೆನ ಸಾಕೋದು, ಅವೇನಾದ್ರು ಊರಿಗೆ ಎಲ್ಲ ತೋಟಕ್ಕೆ ನುಗ್ದಾಗ ಅವನ್ನ ಹಿಡಿಯೋದೇ ನನ್ ಕೆಲಸ. ಜೊತೆಗೆ ಯಾವ್ದಾದ್ರು ಆನೆಗಳು ಸತ್ತೋದ್ರೆ ಅದನ್ನ ಕೆಡ್ಡ ತೋಡಿ ಹುಗಿತಿದ್ದೆ. ಒಂದಿನ ಹಿಂಗೆ ಯಾವ್ದೋ ಸತ್ತೋಗಿರೋ ಆನೆನ ಕೆಡ್ಡ ತೋಡಿ ಹುಗಿಬೇಕಾರೆ ಈ ಗುರುಪಾಂಡ್ಯನ್ ಅಂತ ಯಾರೋ ದೊಡ್ಡ ರಾಜಕೀಯದವರು ಅದನ್ನ ನೋಡ್ಬಿಟ್ಟವ್ರೆ. ಮಾರನೇ ದಿನನೇ ಬೆಂಗಳೂರಿಂದ ಯಾರೋ ಒಳ್ಳೆ ದುಡ್ಡಿರೋರು ಆಂಡ್ರ್ಯೂಸ್ ಅಂತ ಫೋನ್ ಮಾಡಿದವ್ರು ಹೇಳಿದ್ರು, ನಮ್ ತೋಟದಲ್ಲಿ ಒಂದು ಆನೆ ಇದೆ, ನೀನ್ ಅದನ್ನ ಹಿಡಿಬೇಕು, ಹೊಡಿಬೇಕು, ಹೊಡೆದ್ಮೇಲೆ ಕೆಡ್ಡ ತೋಡಿ ಹುಗಿಬೇಕು. ಇಷ್ಟೆಲ್ಲ ಮಾಡಿದ್ರೆ ಮುಂಬೈಲಿರೋ ಎಲ್ಲ ಆನೆ ಸಾಕೋರ್ ಸಂಘಕ್ಕೆ ನೀನೇ ಪ್ರೆಸಿಡೆಂಟ್ ಅಂದ್ರು. ನಾನು ಪ್ರೆಸಿಡೆಂಟ್ ಆದ್ರೆ ಆನೆ ತೊಳೆಯೋದಿರಲ್ಲ, ಲದ್ದಿ ಎತ್ತೋದಿರಲ್ಲ ಅನ್ಕೊಂಡು ಬೆಂಗಳೂರು ಬಸ್ ಹತ್ತೆ ಬಿಟ್ಟೆ ನಾನು. ಬಟ್ ಬೆಂಗಳೂರಿಗೆ ಹೋದ್ರೆ ಮೊದ್ಲು ನನ್ನ ಆನೆ ಹೊಡಿಬೇಕಂತೇಳಿ ಕರ್ಸಿ ಈಗ ಗರುಡ ನೋಡಿ ಅಂತ ಕೂತವ್ರೆ. ನಾನ್ ಹೇಳ್ದೆ, ಸರ್ ನಾನು ಆನೆ ಮಾವುತ, ನಂಗೆ ಆನೆ ಬಗ್ಗೆ ಗೊತ್ತು, ನೀವು ಗರುಡ ನೋಡಿಬೇಕಂತ ಹೇಳಿದ್ರೆ ನಿಮ್ಗೆ ಹಕ್ಕಿ ಹಿಡಿಯೋರ್ ಬೇಕು. ನನ್ನ ಫ್ರೆಂಡೇ ಒಬ್ರು ಇದಾರೆ ಬರ್ಡ್ ಸತೀಶ್ ಅಂತ, ಅವ್ರನ್ನ ಕರೆಸ್ತೀನಿ ಅಂದ್ರೆ ನನ್ ಮಾತೇ ಕೇಳ್ದೆ ಆ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗಿ 1:30 ಕೋಲಾರ ಗಾಡಿ ಹಚ್ಚಿ ನನ್ನ ಕಳ್ಸೇ ಬಿಟ್ರು. 4:30 ಹಂಗೆ ಕೋಲಾರ ರೀಚ್ ಆದೆ ಸರ್. ಬಟ್ ಅಲ್ಲೋಗಿ ನೋಡಿದ್ರೆ ಗರುಡ ಅಂದ್ರೆ ಹಾರೋ ಗರುಡ ಅಲ್ಲ, ಗರುಡ ಮಾಲ್ ತರ 6 ಅಡಿ ಇರೋ ವ್ಯಕ್ತಿ. ಕೋಲಾರ ಸಿಟಿ ಬಸ್ ಸ್ಟ್ಯಾಂಡ್ ಇಂದಾನೆ ಗರುಡ ಸರ್ದು ಒಂದ್ ಚಿನ್ನದ ಅಂಗಡಿ ಇತ್ತು. ಒಂದ್ 30-40 ಜನ ಅಲ್ಲಿ ಕೆಲಸ ಮಾಡೋರು. ಅಂದ್ರೆ ಅವ್ರ ಅಪ್ಪನ್ ಟೈಮ್ ಇಂದಾನು ಈ ಆಂಡ್ರ್ಯೂಸ್ ಅಲ್ಲೋಗಿ ಅಂಗಡಿ ಹಾಕ್ಬೇಕು ಅಂತ ನನ್ನ ಬಿಟ್ಟು ಗರುಡ ಸರ್ನ ಹೊಡ್ಸೋ ಪ್ಲಾನ್. ನಾನ್ ಅವ್ರನ್ನ ನೋಡ್ತಿದ್ದಂಗೆ ಈ ಕೆಲಸ ನನ್ ಕೈಲಿ ಆಗಲ್ಲ ಅಂತ ಊರ್ ಕಡೆ ಹೊರಟಿದ್ದೆ. ಬಟ್ ಯಾರೋ ಅಲ್ಲಿ ಗರುಡ ಸರ್ ಮಾರಿ ಜಾತ್ರೆಗೆ ಕುರಿನ ಹೊಡ್ಸಿ ಮಟನ್ ಊಟ ಹಾಕ್ಸ್ತಾರೆ ಅಂತ ಹೇಳಿದ್ರು. ಮಟನ್ ರೇಟ್ ನಿಮ್ಗೆ ಗೊತ್ತಲ್ವಾ ಸರ್, ನಾನಂತೂ ಕೊಡ್ತಿನಕ್ಕಾಗಲ್ಲ, ಅದಕ್ಕೆ ಮಾರಿ ಜಾತ್ರೆವರೆಗೂ ಅಲ್ಲೇ ಉಳಿದ್ಬಿಟ್ಟೆ. ಬಟ್ ಆವತ್ತು ಉಳಿದಿದ್ದೆ ತಪ್ಪಾಯ್ತು. ನಾನ್ ದೇವ್ರು ಅಂತ ಪೂಜ್ಸೋ ಗರುಡ ಸರ್ನ ಕೊಲೆ ಮಾಡಿದ ಅಪವಾದ ನನ್ ಮೇಲೆ ಬಂತು. ಅಪವಾದ ಬರಂಗಾಯ್ತಂದ್ರೆ ರಾಕಿ ಅವರೇ, ಗರುಡ ಅವ್ರನ್ನ ಕೊಂದವ್ರು ನೀವಲ್ವಾ? ಸರ್ ಹಸ್ದಾಗ ಅನ್ನ ಮತ್ತೆ ಮಟನ್ ಚಾಪ್ಸ್ ಕೊಟ್ಟವ್ರನ್ನ ಯಾರು ಕೊಲೆ ಮಾಡಕ್ ಆಗುತ್ತೆ ಸರ್? ಹಾಗಾದ್ರೆ ಗರುಡ ಅವ್ರನ್ನ ಕೊಂದವ್ರು ಯಾರು? ಸರ್ ಅದು ಮತ್ತೊಂದು ದಂತಕತೆ.